ಮಾಡುವಂಥದ್ದು. ಈ ರೋಟ್ರಿ ಅನ್ನೋದು ಸರ್ಕಾರೇತರ ಕಾರ್ಯಕ್ರಮ. ಸರ್ಕಾರ ಮಾಡದಿರ ಇರುವಂತ ಒಂದು ಕಾರ್ಯಕ್ರಮಗಳನ್ನ ರೋಟ್ರಿ ಸಂಸ್ಥೆ ಮಾಡುತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ರೋಟ್ರಿ ಸಂಸ್ಥೆ ಎಲ್ಲಾ ವಿಚಾರಗಳಲ್ಲೂ ಅವ್ರದೇ ಆದಂತ ಒಂದು ಇವಾಗ ಸೇವೆಗಳನ್ನ ಮಾಡಿಕೊಂಡು ಮುಂದುವರೆದಿದೆ. ಇಷ್ಟವರೆಗೂ ಪೋಲಿಯೋ ಆಗಲಿ, ಇವತ್ತು ಪೋಲಿಯೋ ಮುಕ್ತ ಆಗಿದೆ ಅಂದ್ರೆ ಈ ವಿಚಾರದಲ್ಲಿ ರೋಟ್ರಿ ಸಂಸ್ಥೆಯ ಒಂದು ದೊಡ್ಡ ಒಂದು ಕೊಡುಗೆ ಇರುತ್ತೆ. ಹಂಗೆ ಎಲ್ಲಾ ಊರುಗಳಲ್ಲಿ ಎಲ್ಲ ಪ್ರಜೆಗಳ ಹತ್ರಕ್ಕೆ ಕರ್ಕೊಂಡ್ಬಂದು ಆರೋಗ್ಯ ಸೇವೆಯನ್ನು ಮಾಡುವಂತ ಕಾರ್ಯಕ್ರಮ ರೋಟ್ರಿ ಸೇವೆ ಮಾಡುತ್ತೆ. ಇನ್ನ ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜು ಅಂದ್ರೆ ನಾವು ಅದನ್ನ ಯಾವತ್ತೂ ನಮ್ಮ ಮುಳಬಾಗಿಲು, ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ಇರುವಂತಹ ಜನರು ನಮ್ಮ ಮೆಡಿಕಲ್ ಕಾಲೇಜ್ನ ಯಾವತ್ತೂ ಮರೆಯೋಂಗಿಲ್ಲ. ಯಾಕಂದ್ರೆ ಮೊದಲಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಸಿಗದಿರೋಂತ ಒಂದು ಸಮಯದಲ್ಲಿ ಈ ಮೆಡಿಕಲ್ ಕಾಲೇಜ್ನ ಸ್ಥಾಪನೆ ಮಾಡಿದ್ರು. ಆವತ್ತಿಂದ ಇವತ್ತವರೆಗೂ ಯಾರೂ ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗೋದು ತುಂಬಾ ಕಮ್ಮಿ. 100ರಲ್ಲಿ 70 ಜನ ನಮ್ಮ ಮೆಡಿಕಲ್ ಕಾಲೇಜ್ನ ಅವಲಂಬನೆ ಆಗಿರುತ್ತೆ. ನಮ್ಗೆ ಎಲ್ಲಾ ಕ್ಷೇತ್ರದಲ್ಲೂ ಮೆಡಿಕಲ್ ಕಾಲೇಜು ನಮ್ಗೆ ತುಂಬಾ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದಕ್ಕೆ ನಮ್ಮ ಧನ್ಯವಾದಗಳು. ನಮ್ಮ ವೈದ್ಯಕೀಯ ಸಿಬ್ಬಂದಿ ಎಲ್ಲಾ ವರ್ಗದವರಿಗೆ ನಮ್ಮ ಧನ್ಯವಾದಗಳು. ಇವತ್ತು ಏನ್ ನಾವು ಹಮ್ಮಿಕೊಂಡಿದ್ದೀವಿ ಕೋಲಾರ ಲೇಕ್ ಸೈಡ್ ಮತ್ತೆ ಮುಳಬಾಗಲ್ ಸೆಂಟ್ರಲ್ ಈ ಉಚಿತ ಆರೋಗ್ಯ ತಪಾಸಣೆಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಕಪ್ಪಲ್ಮೋಡಿನ ವಾಸಿಗಳು ಎಲ್ಲರೂ ಬಂದು ಇಲ್ಲಿ ಆ ಆರೋಗ್ಯ ಸೇವೆಯನ್ನ ಅವರು ಇವತ್ತು ಈ ಒಂದು ಆರೋಗ್ಯ ತಪಾಸಣೆಯನ್ನ ಅವರು ಬಂದು ಎಲ್ಲ ಚೆಕಪ್ ಮಾಡಿಕೊಂಡು ಅದನ್ನ ಒಂದು ಮಾತ್ರನೇ ನಾವು ಮಾಡಿರೋದಕ್ಕೆ ಪಟ್ಟ ಕಷ್ಟಕ್ಕೆ ಒಂದು ಅರ್ಥಪೂರ್ಣವಾಗಿರುತ್ತೆ. ಯಾವುದೇ ಊರಲ್ಲಿ ನಾವು ಉಚಿತ ಸೇವೆ ಅಂತ ಹೇಳ್ಬಿಟ್ಟು ಮಾಡಿದಾಗ ಅದನ್ನ ಉಪಯೋಗಿಸ್ಕೊಂಡ್ರೆ ಮಾತ್ರನೇ ಅದಕ್ಕೆ ಒಂದು ಇದಿರುತ್ತೆ. ಬಂದು ಆರೋಗ್ಯವನ್ನ ಚೆಕಪ್ ಮಾಡಿಕೊಂಡು ಅವರಲ್ಲಿರುವಂತ ಒಂದು ನೋಡ್ಕೊಂಡೇ ಇರಲ್ಲ, ಇದ್ಬಿಟ್ಟಿರ್ತಾರೆ ಎಲ್ಲ ಕೆಲಸಗಳಲ್ಲೂ ಅವರಷ್ಟಕ್ಕೆ ಅವ್ರು ಇದ್ಬಿಟ್ಟಿರ್ತಾರೆ. ಬಂದು ಆರೋಗ್ಯ ತಪಾಸಣೆ ಮಾಡಿಕೊಂಡು ಏನನ್ನ ತೊಂದರೆಗಳಿದ್ದಾಗ ಅದೇ ಹಾಸ್ಪಿಟ್ಲ್ಗೆ ಹೋಗಿ ಅವರು ಇಲ್ಲೇ ನಮಗೆ ಫಸ್ಟ್ ಏಡ್ ಸಿಗತ್ತೆ, ಪ್ರಥಮ ಚಿಕಿತ್ಸೆ ಇಲ್ಲೇ ನಾವು ಪಡಿಬೋದು. ಉಳಿದ ಚಿಕಿತ್ಸೆ ಏನನ ಅಂತ ತೊಂದರೆ ಇದ್ದಲ್ಲಿ ಹಾಸ್ಪಿಟ್ಲ್ಗೆ ಹೋದಾಗ ಈ ರೋಟ್ರಿ ಕಡೆಯಿಂದ ಅದನ್ನ ಸೇವೆ ಮಾಡೋದಕ್ಕೆ ಉಚಿತ ಸೇವೆ ಮಾಡಿಕೊಡ್ತಾರೆ. ಎಲ್ಲಾ ಕ್ಯಾಂಪುಗಳಲ್ಲೂ ಇದನ್ನೇ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ. ಎಲ್ಲಾ ಗ್ರಾಮವಾಸಿಗಳು ಬಂದು ಇದನ್ನ ಚೆಕಪ್ ಮಾಡಿಕೊಂಡು ಇದನ್ನ ಅರ್ಥಪೂರ್ಣಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಮುಂದೆ ಕೂಡ ಇನ್ನ ಹಳ್ಳಿಗಳಲ್ಲಿ ಇದೇ ರೀತಿ ಉಚಿತ ತಪಾಸಣೆಗಳನ್ನ ನಾವು ಏರ್ಪಡಿಸ್ತಾ ಇರ್ತೀವಿ. ಎಲ್ಲಾ ಪ್ರಜೆಗಳು ಅದನ್ನ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮ 100% ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಈ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ.